ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ನಮ್ಮ ಮೆಟ್ರೋ 3ನೇ ಹಂತದ ಮಾರ್ಗಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದರಿಂದ ಬಿಎಂಆರ್ಸಿಎಲ್ ಆಕ್ಟಿವ್ ಆಗಿದ್ದು ಈ ಮಾರ್ಗದಲ್ಲಿ ಜಿಯೋ ಟೆಕ್ನಿಕಲ್ ಸರ್ವೆ ಮಾಡಲು ಮುಂದಾಗಿದೆ. ಹೊಸಹಳ್ಳಿ ಟು ಕಡಬಗೆರೆ ಮತ್ತು ಕೆಂಪಾಪುರ ಟು ಜೆಪಿ ನಗರ ಭೂ ಪರೀಕ್ಷೆ ಮಾಡಲಿದ್ದಾರೆ. ಎರಡು ಮಾರ್ಗದಲ್ಲೂ 12 ರಿಂದ 20 ಮೀಟರ್ ಆಳ ಕೊರೆದು ಭೂಮಿ ಪರೀಕ್ಷೆ ನಡೆಸಲಾಗುತ್ತೆ. ಈಗ ಕೇಂದ್ರ ಸರ್ಕಾರ ನಮಗೆ ಒಪ್ಪಿಗೆ ಕೊಟ್ಟ ಮೇಲೆ ಕೇಂದ್ರ ಸರ್ಕಾರವೂ ಕೂಡ ನಮಗೆ ಪ್ರಿಲಿಮಿನರಿ ವರ್ಕ್ಸ್ ಲ್ಯಾಂಡ್ ಎಕ್ವಿಷನ್ ಆಗಿರ್ಬೋದು ಅಥವಾ ಯುಟಿಲಿಟಿ ಶಿಫ್ಟಿಂಗ್ ಐಡೆಂಟಿಫಿಕೇಷನ್ ಆಗಿರ್ಬೋದು ಈ ಥರ ಕೆಲಸ ಪ್ಲಸ್ ನಮಗೆ ಇವಾಗ ಜಿಯೋ ಟೆಕ್ನಿಕಲ್ ಸರ್ವೆನೂ ಕೂಡ ಮಾಡೋದಕ್ಕೆ ಮುಂದಾಗಿದ್ದೀವಿ. ಇವಾಗ ಜಿಯೋ ಟೆಕ್ನಿಕಲ್ ಸರ್ವೆನೂ ಕೂಡ ಇನ್ನೊಂದು 7 ದಿವಸದಲ್ಲಿ ಅದು ಶುರು ಆಗುತ್ತೆ. ನಗರದಲ್ಲಿ ಗೌರಿ ಗಣೇಶ ಹಬ್ಬ ಆಚರಣೆ ಸಂಬಂಧ ಪೊಲೀಸರು ಮತ್ತು ಬಿಬಿಎಂಪಿ ವತಿಯಿಂದ ಸಭೆ ನಡೆಯಿತು. ಪೊಲೀಸ್ ಆಯುಕ್ತ ಬಿ ದಯಾನಂದ, ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ನೇತೃತ್ವದಲ್ಲಿ ಹಲವು ಸಂಘಟನೆಗಳ ಮುಖಂಡರನ್ನು ಕರೆಸಿ ಶಾಂತಿ ಸಭೆ ನಡೆಸಲಾಯಿತು. ಗಣೇಶ ವಿಸರ್ಜನೆ ವೇಳೆ ಶಾಂತಿ ಕಾಪಾಡುವ ಬಗ್ಗೆ ಸಮಾಲೋಚನೆ ನಡೆಸಿದ್ರು. ಇನ್ನು ಗೈಡ್ಲೈನ್ಸ್ನಲ್ಲಿ ಹೊಸದಾಗಿ ಏನೂ ಸೇರ್ಪಡೆ ಮಾಡೋದಿಲ್ಲ. ಲೌಡ್ ಸ್ಪೀಕರ್, ಪೆಂಡಾಲ್, ಮೆರವಣಿಗೆ ಬಗ್ಗೆ ಗೈಡ್ಲೈನ್ಸ್ ಪ್ರಕಟಿಸುತ್ತೇವೆ ಅಂತ ಪೊಲೀಸ್ ಕಮಿಷನರ್ ತಿಳಿಸಿದ್ರು. ಈ ಗಣೇಶೋತ್ಸವಕ್ಕೆ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಯಾವ ರೀತಿ ಆಚರಣೆ ಮಾಡಬೇಕು ಮತ್ತು ಏನೇನು ನಿಬಂಧನೆಗಳು ರೂಲ್ಸ್ ಆ್ಯಂಡ್ ರೋಡ್ಸ್ ಇದ್ದಾವೆ ಅವುಗಳನ್ನೆಲ್ಲ ನಮ್ಮ ಪೊಲೀಸ್ ಠಾಣೆಗಳ ಮಟ್ಟದಲ್ಲಿ ಕೂಡ ಸಭೆಗಳನ್ನು ಮಾಡಿ ಎಲ್ಲರೂ ಕೂಡ ತಿಳಿ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಈ ವರ್ಷದ ಗಣೇಶೋತ್ಸವ ಏನಿದೆ ಅದು ಶಾಂತಿಯುತವಾಗಿ ಜೊತೆಗೆ ವಿಜೃಂಭಣೆಯಿಂದ ಆಚರಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈಜೋಡಿಸಿ ಕೆಲಸ ಮಾಡಬೇಕು ಅಂತ ಇವತ್ತು ತೀರ್ಮಾನ ಮಾಡಲಾಗಿದೆ. ರಾಯರ 353ನೇ ಆರಾಧನಾ ಮಹೋತ್ಸವ ಹಿನ್ನೆಲೆಯಲ್ಲಿ ಇವತ್ತು ಜೆಪಿ ನಗರದ ರಾಯರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಜರುಗಿತು. ರಾಯರ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಿ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು. ಸರದಿ ಸಾಲಿನಲ್ಲಿ ನಿಂತು ಸಾವಿರಾರು ಭಕ್ತರು ರಾಯರ ದರ್ಶನ ಪಡೆದರು.